ಸೌಜನ್ಯಳ ಮೇಲಿನ ಅತ್ಯಾಚಾರ ಹಾಗೂ ಕೊಲೆಗೆ ಸಂಬಂಧಪಟ್ಟಂತಹ ಅವತ್ತು ಪ್ರಾರಂಭವಾದಂಥ ಹೋರಾಟ ಇವತ್ತಿನವರೆಗೆ ಬೇರೆ ಬೇರೆ ಪ್ರಾಸನಗಳನ್ನ ನಮ್ಮ ಮುಂದೆ ಇಡ್ತಾನೆ ಬಂದಿದೆ. ಒಂದಿಷ್ಟು ಗಂಭೀರವಾಗಿ ಒಂದು ಮಗುವಿಗೆ ನ್ಯಾಯವನ್ನು ಒದಗಿಸಲೇಬೇಕು ಅಂತ ಹಠಕ್ಕೆ ಬಿದ್ದು ನಡೆದಂತಹ ಹೋರಾಟ. ಆದರೆ ಎಲ್ಲೋ ಆರೋಪಿಗಳನ್ನ ಬಚಾವ್ ಮಾಡಲಿಕ್ಕೆ ಅಂತಲೇ ಕೆಲವು ಪ್ರಾಸನಗಳನ್ನ ಇಲ್ಲಿ ಸೃಷ್ಟಿ ಮಾಡ್ತಾ ಬಂದಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಬಂದಿದ್ದೇವೆ. ಆ ಮಧ್ಯದಲ್ಲಿ ಬಂದಂತಹ ಒಂದು ವಿಶಿಷ್ಟವಾದಂತಹ ಪಾತ್ರ ಚಿನ್ನಯ್ಯ. ಮುಸುಕುದಾರಿ ಅಂತ ಕರೆಯಿದ್ರು. ನಂತರ ಅವನ ಹೆಸರನ್ನು ಹೇಳಿದ್ರು. ಅವನು ಒಂದಿಷ್ಟು ದಿವಸ ವಿಜೃಂಭಿಸಿದ. ಒಂದಿಷ್ಟು ದಿವಸ ಆತನ ಹೋರಾಟಗಾರರು ಕೂಡ ಏನೋ ತಮ್ಮನ್ನೆಲ್ಲರನ್ನೂ ಕಾಪಾಡಲಿಕ್ಕೆ ಬಂದಂತಹ ದೇವತೆ ಅನ್ನೋ ರೀತಿಯಲ್ಲಿ ಏನೋ ದೇವರೇ ಕಳಿಸಿದ್ರೇನೋ ಅಂತ ಹೇಳೋ ಹಾಗೆಲ್ಲ ನೋಡಿದ್ರು. ನಾವು ಕೂಡ ನೋಡಿದ್ದೀವಿ. ಅದು ಬೇರೆ ವಿಚಾರ. ಇವನೇನು ಎಲ್ಲಿಂದ ಹೇಗೆ ಬರ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲ, ಒಬ್ಬ ಕಳ್ಳನಾದರೂ ಕೂಡ ಬಂದು ಸಾಕ್ಷಿ ನುಡಿಯುವಂಥದ್ದು ನಡೆದಿದೆ, ನಡೀಬೋದು. ಬೇರೆ ಪ್ರಕರಣದಲ್ಲಿ ಈ ರೀತಿಯದ್ದು ನಡೆದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಐತಿಹಾಸಿಕವಾದಂಥ ತೀರ್ಪು ಈ ಹಿಂದೆ ಬಂದದ್ದನ್ನು ನಾನು ಪದೇ ಹೇಳ್ತಾ ಬಂದಿದ್ದೆ. ಅದೇ ರೀತಿಯಾಗಿ ಚಿನ್ನಯ್ಯ ಬಂದಿರ್ಬೋದು ಅಂತಲೂ ಅಂದ್ಕೊಂಡಿದ್ವಿ. ಈಗ ಚಿನ್ನಯ್ಯ ಬಂದಿದ್ದೇ ಮಾರ್ಗ ಸರಿ ಇಲ್ಲ ಅಂತ ಹೇಳುವಂಥದ್ದು ಇವತ್ತು SIT ಕೊಡ್ತಿರುವಂತಹ ಬರೋಬ್ಬರಿ 3900 ಪುಟಗಳ ಒಂದು ವರದಿಯಲ್ಲಿ ಚಿನ್ನಯ್ಯ ಮತ್ತು ಇತರರ ಮೇಲೆ SIT ಗುರುತರವಾದಂತಹ ಒಂದು ಆರೋಪವನ್ನು ಇಟ್ಟು ತಮ್ಮ ಒಂದು ವರದಿಯನ್ನು ಕೊಟ್ಟಿದೆ ಅಂತ ಹೇಳೋ ಮಾತಿದೆ. ಈಗ ಚಿನ್ನಯ್ಯ ಮತ್ತೆ ಕಣಕ್ಕೆ ಇಳಿದಿದ್ದಾರೆ. ಅಂದರೆ ಚಿನ್ನಯ್ಯನಿಗೆ ಇವಾಗ ಒಂದು ಸಪೋರ್ಟ್ ಸಿಸ್ಟಮ್ ಇವತ್ತಿದೆ. ಚಿನ್ನಯ್ಯನಿಗೆ ಒಂದು ಸಂದರ್ಭದಲ್ಲಿ ಲಾಯರ್ನ ಕಾಣಲಿಕ್ಕೆ ಆಗ್ತಿರಲಿಲ್ಲ. ಅಂದರೆ ಸರ್ಕಾರಿ ವಕೀಲರುಗಳೇ ಆತನಿಗೆ ಕೆಲಸ ಮಾಡಬೇಕಾಗಿದ್ದಂತಹ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ವಕೀಲರ ಸಂಘದ ಅಧ್ಯಕ್ಷರಾದಂಥ ವಿವೇಕ್ ಅವರನ್ನು ಅವರು ನಿಯೋಜಿಸಿದ್ದಾರೆ. ಮಾಡ್ಕೋಬಾರ್ದು ಅಂತೇನಿಲ್ಲ, ಆದರೆ ಅದೆಲ್ಲವೂ ಕೂಡ ಹೇಗೆ ನಡೀತಾ ಇದೆ, ಯಾರು ಇದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತಿರುವಂಥವ್ರು ಯಾರ್ಯಾರ್ದೋ ಹೆಸರುಗಳನ್ನ ಚಿನ್ನಯ್ಯ ಹೇಳಿದಾಗೆ ನಾವು ಹೇಳಲಿಕ್ಕೆ ಬರೋದಿಲ್ಲ. ಇದಕ್ಕೊಂದೇ ಉತ್ತರ, ನಮ್ಮದು ಕೊನೆಯ ಮತ್ತು ಮೊದಲಿನ ಎಲ್ಲ ಹಾಡು ಒಂದೇ ರಾಗ. ಇದಕ್ಕೆ ಒಂದು ಉತ್ಕೃಷ್ಟವಾದಂತಹ ಒಂದು ತನಿಖೆಯನ್ನು ಅತ್ಯುನ್ನತವಾದಂತಹ ಒಂದು ಸಂಸ್ಥೆಯಿಂದ ನಡೆಸಬೇಕಾಗಿದೆ. ಎಲ್ಲದಕ್ಕೂ ಅವರೇ ಉತ್ತರ ಕೊಡಬೇಕು. ಯಾರ್ಯಾರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ, ಯಾರ ಸಿನಿಮಾ ಇದು, ಯಾರು ಬರೆದಂಥ ಕಥೆ ಇದು, ಯಾರ ನಿರ್ದೇಶನ ಇದು, ಪಾತ್ರಧಾರಿಗಳು ಯಾರು. ಈಗ ಹೊಸದಾಗಿ ಬಿಡ್ತಾ ಇರುವಂತಹ ಒಂದು ಸಿನಿಮಾದಲ್ಲಿ ಇವ್ರು ಹೇಳ್ತಾ ಇರುವಂಥದ್ದು, ಎಲ್ಲೋ ಚಿತ್ರದುರ್ಗದಲ್ಲಿರುವಂತಹ ರಮಾ ನಾಗರಾಜ್ ಅವರು ಹಣ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ, ಅಥವಾ ಪ್ರಕಾಶ್ ರಾಜ್ ಅವರು ಇದಕ್ಕೆ ಫಂಡ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ಯಾರ್ಯಾರೋ ಹಣ ಕೊಟ್ಟಿದ್ದಾರೆ, ಕೇರಳದಿಂದ ಹರಿದು ಬಂದಿದೆ. ಇದು 200 ಕೋಟಿ ರೂಪಾಯಿಯ ಯೋಜನೆ ಇದು. ಇದರಲ್ಲಿ ನಿನಗೂ ಒಂದು 50 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಈತನ ಒಂದು ಅಹವಾಲು. ಯಾರು? ಚಿನ್ನಯ್ಯ ಅಂತ. ಈ ಎಲ್ಲ ಕಥೆಗಳು ಹೇಗೆ ಮೂಲವಾಗಿ ಸಿಗಬೇಕಾದಂತಹ ನ್ಯಾಯವನ್ನು ಹೇಗೆ ಮತ್ತೆ ಗೋರಿ ಒಳಗೆ ಹಾಕ್ತಾ ಇದೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ. ಈಗ ಎಲ್ಲೋ ಒಂದು ಕಡೆ ಡಿವಿಯೇಟ್ ಆಗ್ತಾನೇ ಇದೆ. ನಮ್ಮಂಥವರ ಕೆಲಸ ಏನಾಗಬೇಕಾಗಿದೆ ಅಂತಂದರೆ, ನೀವು ಏನಾದರೂ ಮಾಡಿ, ಯಾರ ಮೇಲಾದರೂ ತನಿಖೆ ಮಾಡಿ, ಆದರೆ ಸೌಜನ್ಯಳಿಗೆ ನ್ಯಾಯ ಒದಗಿಸುವಂಥದ್ದು. ಯಾರು ಸೌಜನ್ಯಳ ಅಪಹರಣಕಾರರು, ಯಾರು ಸೌಜನ್ಯಳ ಅತ್ಯಾಚಾರಿಗಳು, ಯಾರು ಸೌಜನ್ಯಳನ್ನು ಕೊಂದವರು, ಇದಕ್ಕೆ ಉತ್ತರವನ್ನು ಕೊಟ್ಟು ಇನ್ಯಾರು ಕಾನ್ಸ್ಪಿರಸಿ ಮಾಡಿರ್ತಾರೆ ಅವ್ರನ್ನೆಲ್ಲರನ್ನೂ ಬಡಿದು ಒಳಗಾಕಿ, ಹಣ ಯಾರ್ಯಾರು ಕೊಟ್ಟಿದ್ದಾರೋ, ಯಾರು ಇಸ್ಕೊಂಡಿದ್ದಾರೋ, ಇವೆಲ್ಲವನ್ನೂ ಕೂಡ ಬಹಿರಂಗಗೊಳಿಸಬೇಕು ಅಂತಂದರೆ ಇವರ ಪರವಾಗಿ ಅವರ ವಿರುದ್ಧವಾಗಿ ಕೆಲವು ಸಂಸ್ಥೆಗಳು, ಕೆಲವು ಮಾಧ್ಯಮಗಳು, ಕೆಲವು ಯೂಟ್ಯೂಬ್ಗಳು ಈ ಎಕ್ಸಾಗ್ರೇಟೆಡ್ ವರ್ಷನ್ಸ್ನ ಮುಂದೆ ಇಡೋದು ಇದೆಯಲ್ಲ, ಅವೆಲ್ಲದಕ್ಕೂ ತೆರೆ ಬೀಳಬೇಕು ಅಂತಂದರೆ ಮತ್ತೆ ಅತ್ಯುನ್ನತವಾಗಿರುವಂಥ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಆರ್ಡರ್ ಮಾಡಲೇಬೇಕು. ಮತ್ತು ಅದನ್ನು
ಬಗೆದು ಅದರೊಳಗಿರುವ ಸತ್ಯಗಳನ್ನೆಲ್ಲವನ್ನು ತಂದು ತನ್ನ ಮುಂದೆ ಇಡುವಂಥ ಯಾವುದೋ CBIಗಾದರೂ ಸರಿ, ಅಥವಾ ಅದಕ್ಕಿಂತ ಮೇಲ್ಮಟ್ಟದ ಒಂದು ತನಿಖಾ ತಂಡಕ್ಕಾದರೂ ಸರಿ, ಅಥವಾ ವಿಶೇಷವಾದಂಥ ಮತ್ತೊಂದು SITಯನ್ನು ಮಾಡೋದಾದರೂ ಸರಿ. ಯಾಕಂತಂದರೆ ಈಗ ಆದಂಥ SIT ಕಥೆಗಳನ್ನ ನಾವೆಲ್ಲ ನೋಡಿದ್ದೀವಿ. ಈಗ ಮತ್ತೆ ಚಿನ್ನಯ್ಯ ಬಂದು ನಿಂತ್ಕೊಂಡು ಇವೆಲ್ಲ ಕೇಳ್ತಾ ಇರುವಂಥದ್ದು, ಇದಕ್ಕೊಬ್ಬರು ವಕೀಲರು ನಿಂತ್ಕೊಳ್ತಿರುವಂಥದ್ದು, ಎಲ್ಲದಕ್ಕೂ ಕಾನೂನಿನಲ್ಲಿ ಅವಕಾಶಗಳಿದೆ. ಇದೊಂದು ಕಾನೂನಿನ ಮ್ಯಾಜಿಕ್. ಇದು ಕಾನೂನಿನಲ್ಲಿ ಈ ರೀತಿಯ ಮ್ಯಾಜಿಕ್ಗಳು ನಡೀತಾನೆ ಇರ್ತವೆ. ಕೆಲವು ಪ್ರಕರಣಗಳು ಮತ್ತೆ ಮೇಲೆ ಬರದ ಹಾಗೆ ಮಾಡಲಿಕ್ಕೆ ಹೋರಾಟಗಾರರ ಮೇಲೇನೂ ಕೆಲವು ಪ್ರಕರಣಗಳನ್ನು ದಾಖಲಿಸುವಂಥದ್ದು ಆಗಿದೆ, ಆಗುತ್ತೆ, ಮುಂದೆನೂ ಆಗ್ಬೋದು. ಅದಕ್ಕೆ ಇವರು ಮತ್ತೆ ಕಾನೂನನ್ನು ಮೊರೆ ಹೋಗುವಂಥದ್ದು, ಮತ್ತೆ ಜಾಮೀನು ತಗೊಳ್ಳುವಂಥದ್ದು, ಮತ್ತೆ ಇನ್ನೇನೇನೋ ಹಾಕ್ಕೊಳ್ಳುವಂಥದ್ದು, ಎಲ್ಲ ರೀತಿಯ ಇನ್ಸ್ಟ್ರೂಮೆಂಟ್ಸ್ ಏನಿದೆ, ಎಲ್ಲ ರಿಟ್ ಪಿಟಿಷನ್ಸ್ ಏನಿದ್ದಾವೆ ಅವೆಲ್ಲವೂ ಬಳಕೆ ಆಗ್ತಾ ಇರುತ್ತೆ. ಎಲ್ಲೋ 100ರಲ್ಲಿ 1 ಸತ್ಯಪರವಾದಂಥದ್ದು ಇರುತ್ತೆ ಅಂತ ಹೇಳುವಂಥದ್ದು ನನ್ನಂಥವರ ಅಭಿಪ್ರಾಯ. ಕೋರ್ಟ್ನಲ್ಲಿ ಕೊಡುವಂತಹ ಒಂದು ಅಹವಾಲುಗಳು, ಬಾಕಿ ಉಳಿದಿದ್ದೆಲ್ಲವೂ ಕೂಡ ತಮ್ಮನ್ನು ತಾವು ಕವರ್ ಮಾಡ್ಕೊಳ್ಳೋಕ್ಕೆ, ಸತ್ಯವನ್ನು ಮುಚ್ಚಿಡಲಿಕ್ಕೆ, ಅಸತ್ಯಗಳನ್ನು ನೆನೆಸಲಿಕ್ಕೆ ಆಗ್ತಾ ಇದೆ ಅಂತಂದರೆ ಅದೇನು ಉತ್ಪ್ರೇಕ್ಷೆಯ ಮಾತೇನಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಗೆದ್ದು ಬರ್ತಾರೆ, ಹೈಕೋರ್ಟ್ನಲ್ಲಿ ಗೆದ್ದು ಬರ್ತಾರೆ. ಗೆದ್ದು ಬಂದ ತಕ್ಷಣ ಅವರೇನು ಕೊಲೆಗಡಕರಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ, ದರೋಡೆ ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅಥವಾ ಅತ್ಯಾಚಾರ ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇವೆಲ್ಲದಕ್ಕೂ ಕೂಡ ಈ ದೇಶದಲ್ಲಿ ಉದಾಹರಣೆಗಳಿದ್ದಾವೆ. ಗೆದ್ದು ಬಂದಂಥವರು ಆಳ್ವಿಕೆ ಮಾಡ್ತಿರುವಂಥದ್ದನ್ನು ನಾವು ನೋಡ್ತಾ ಇರ್ತೇವೆ. ಅದರ ಅರ್ಥ ಅವರು ಕ್ಲೀನ್ ಭಾಳ ಸಾಚ ಅಂತ ಏನಲ್ಲ. ಇದು ನಮ್ಮ ಕಾನೂನಲ್ಲಿ ನಡೀತಿರುವಂಥ ಮ್ಯಾಜಿಕ್ಗಳು. ಆದಾಗ್ಯೂ ನಾವು ಕಾನೂನಿಗೆ ಗೌರವವನ್ನು ಕೊಡಬೇಕಾಗುತ್ತೆ, ತಲೆಬಾಗಲೇಬೇಕಾಗುತ್ತೆ. ಯಾಕೆ ಅಂತಂದರೆ ನಾವು ಕಾನೂನಿನ ಕೆಳಗೆ ಪ್ರಜಾಪ್ರಭುತ್ವದಲ್ಲಿ ವಾಸಿಸ್ತಿರುವಂತಹ ನಾಗರಿಕರು. ಅದಕ್ಕೂ ಮೀರಿದ ಕಾನೂನುಗಳು ಈ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ದುರಂತ ಅಂತಂದರೆ ಹಣಕಾಸು ಉಳ್ಳಂಥವರು ಇವತ್ತು ಈ ಕಾನೂನಿನ ಒಂದು ಆಯುಧಗಳನ್ನು ಬಳಸುವಲ್ಲಿ ಬಹಳ ಸಫಲರಾಗ್ತಾ ಇರುವಂಥದ್ದು. ಹೋರಾಟಗಾರರಿಗೆ ಹಣವೇ ಇರೋದಿಲ್ಲ. ಖುದ್ದು ತಮ್ಮನ್ನು ತಾವೇ ನೋಯಿಸ್ಕೊಳ್ತಾ, ದಂಡಿಸ್ಕೊಳ್ತಾ, ಸಂಘಟಿಸ್ಕೊಳ್ತಾ, ನಮ್ಮಂಥವ್ರನ್ನೆಲ್ಲರನ್ನೂ ಸಂಘಟಿಸ್ಕೊಳ್ತಾ ನಾವು ಇದಕ್ಕೆ ಒಡ್ಕೊಳ್ತಾನೆ ಇರಬೇಕಾಗುತ್ತೆ. ಈ ರೀತಿಯಾದಂತಹ ಒಂದು ಬಲೆಗೂ ಸಿಕ್ಕಾಕೊಳ್ತಾನೆ ಇರಬೇಕಾಗುತ್ತೆ. ಆದರೆ ಹಣಕಾಸು ಉಳ್ಳಂಥವರು, ಅಧಿಕಾರ ಉಳ್ಳಂಥವರು ತೆರೆಯ ಮರೆಯಲ್ಲೇ ಇದ್ದುಕೊಂಡು ಎಲ್ಲವನ್ನೂ ಕೂಡ ಸಂಘಟಿಸ್ತಾ ಇರ್ತಾರೆ, ಇದನ್ನು ಹೆಣಿತಾ ಇರ್ತಾರೆ. ಇದೇ ರೀತಿಯಾಗಿ ಕಥೆಗಳು ಹೋಗಬೇಕಾಗುತ್ತೆ ಅಂತ ಅವರು ಡೈರೆಕ್ಷನ್ಸ್ ಕೊಡ್ತಾ ಇರ್ತಾರೆ. 2 ವರ್ಷದ ನಂತರ ಏನು ಆಗಬೇಕಾಗಿದೆ ಅಂತ ಹೇಳುವಂಥದ್ದನ್ನು ಇವತ್ತೇ ಕುಳಿತು ಪ್ಲ್ಯಾನ್ ಮಾಡ್ತಾರೆ. ಎಲ್ಲಿ ಕೋರ್ಟ್ನಲ್ಲಿ 2 ವರ್ಷದ ನಂತರ ಏನಾಗಬೇಕು ಅಂತ ಹೇಳುವಂಥದ್ದನ್ನು ಪ್ಲ್ಯಾನ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳು, ಅದಕ್ಕೆ ಸಂಬಂಧಪಟ್ಟಂತಹ ವಕ್ತಾರರು ಇವರೆಲ್ಲರೂ ಕೂಡ ಕಣಕ್ಕಿಳಿದು ಘಂಟಾಘೋಷವಾಗಿ ಅವರು ಮಾತುಕತೆಗಳಿರ್ತಾರೆ, ಎಷ್ಟು ಸಮರ್ಥಿಸ್ಕೊಳ್ತಾ ಇರ್ತಾರೆ. ಇದು ಈ ದೇಶದ ವಿಪರ್ಯಾಸ. ಏನೇ ನಡೆದರೂ ಕೂಡ ಇವತ್ತು ಚಿನ್ನಯ್ಯನ ಆದಿಯಾಗಿ ಒಂದು ತನಿಖೆಯನ್ನು ಈ ದೇಶ ನೋಡಬೇಕಾಗಿದೆ. ಅದು ಹೇಗಿರಬೇಕು ಅಂತಂದರೆ ಮುಂದೆ ಕತೆ ಹೆಣೆಯುವವರಿಗೆ ಪಾಠ ಆಗಬೇಕು. ರಿಟ್ ಪಿಟಿಷನ್ ಹಾಕಲಿಕ್ಕೆ ಪ್ರತಿಯೊಬ್ಬರಿಗೂ